ಅಮ್ಮ 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 ಕನ್ನಡ ಮಾತೃಭಾಷೆ ತಾನೆ? ಕನ್ನಡ ಬರುತ್ತಾನೆ? ಕನ್ನಡ ಬರುತ್ತಲ್ಲ? ಮತ್ತೆ ಯಾಕೆ ಇಂಗ್ಲೀಷು ಲೆವೆಲ್ ಕೋಪ್? ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಬೇಕಾಗಿರೋ ಅಂತ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದೇ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಹಣದುಬ್ಬರ ಆರ್ ಇನ್ಫ್ಲೇಷನ್ ಅಂದ್ರೆ ಏನು? ಕೆಲವೊಂದು ಎಕ್ಸಾಂಪಲ್ಸ್ ಜೊತೆಗೆ ಸಿಂಪಲ್ ಆಗಿ ಇನ್ಫ್ಲೇಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಸಾಮಗ್ರಿ ಅಥವಾ ಸೇವೆಗಳ ಬೆಲೆಗಳು ದಿನದಿಂದ ದಿನಕ್ಕೆ ಏರುವ ಮಟ್ಟಕ್ಕೆ ಹಣದುಬ್ಬರ ಅಂತ ಹೇಳ್ತಾರೆ. ಅಥವಾ ಹಣದ ಬೆಲೆ ದಿನದಿಂದ ದಿನಕ್ಕೆ ಕುಸಿಯುವುದಕ್ಕೆ ಹಣದುಬ್ಬರ ಅಂತ ಹೇಳ್ತೀವಿ. ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಹಣದುಬ್ಬರ ಜಾಸ್ತಿ ಆದ್ರೆ ದುಡ್ಡಿನ ಬೈಯಿಂಗ್ ಪವರ್ ಕಡಿಮೆ ಆಗುತ್ತೆ. ಉದಾಹರಣೆಗೆ, ಸುಮಾರು 10 ರಿಂದ 15 ವರ್ಷ ಹಿಂದೆ 1 ಲೀಟರ್ ಪೆಟ್ರೋಲ್ಗೆ ಅರೌಂಡ್ 40 ರುಪೀಸ್ ಇತ್ತು. ಇವತ್ತು ಅದೇ 1 ಲೀಟರ್ ಪೆಟ್ರೋಲ್ಗೆ ಅರೌಂಡ್ 110 ರುಪೀಸ್ ಆಗಿದೆ. ಅಂದ್ರೆ 10 ವರ್ಷಕ್ಕೆ ಮುಂಚೆ 120 ರೂಪಾಯಿ ಕೊಟ್ಟಿದ್ರೆ 3 ಲೀಟರ್ ಪೆಟ್ರೋಲ್ ಬರ್ತಿತ್ತು. ಇವಾಗ ಅದೇ ದುಡ್ಡಿದ್ರೆ 1 ಲೀಟರ್ ಪೆಟ್ರೋಲ್ ಬರುತ್ತೆ. ನಾವೆಲ್ಲ ಇವತ್ತು ಪೆಟ್ರೋಲ್ ವೆಹಿಕಲ್ಸ್ ನ ಓಡಿಸ್ತೀವಿ. ಆದ್ರೆ 120 ರುಪೀಸ್ ನ ಬೈಯಿಂಗ್ ಪವರ್ ಇವತ್ತು ಕಡಿಮೆ ಆಗಿದೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಸುಮಾರು 10 ವರ್ಷಕ್ಕೆ ಮುಂಚೆ 1 ರೂಪಾಯಿಗೆ 2 ಬೆಂಕಿಪೊಟ್ಟಣ ಬರ್ತಿತ್ತು. ಆದ್ರೆ ಇವಾಗ ಅದೇ 1 ರೂಪಾಯಿಗೆ ಒಂದೇ ಒಂದು ಬೆಂಕಿಪೊಟ್ಟಣ ಬರ್ತಿದೆ. ಅಂದ್ರೆ 1 ರೂಪಾಯಿನ ಬೈಯಿಂಗ್ ಪವರ್ ಇವತ್ತು ಕಡಿಮೆ ಆಗಿದೆ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗಿದೆ. ಇವಾಗ ಈ ಹಣದುಬ್ಬರ ಆಗಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಣದುಬ್ಬರಕ್ಕೆ ಒಂದೇ ಕಾರಣ ಅಂತ ಬಿಟ್ಟು ಮಾಡಿ ತೋರ್ಸೋಕ್ಕೆ ಕಷ್ಟ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅದರಲ್ಲಿ 2 ಇಂಪಾರ್ಟೆಂಟ್ ಕಾರಣ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಒಂದು, ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್. ಅಂದ್ರೆ ಸುಮಾರು 6 ತಿಂಗಳ ಹಿಂದೆ ಟೊಮೆಟೊ ರೇಟ್ ಇದ್ದಕ್ಕಿದ್ದಂಗೆ 200 ರೂಪಾಯಿ ಆಗೋಯ್ತು. ಯಾಕಂದ್ರೆ ಟೊಮೆಟೊ ಸಪ್ಲೈ ಕಡಿಮೆ ಇತ್ತು, ಆದ್ರೆ ಅದನ್ನು ಉಪಯೋಗಿಸೋರು ಜಾಸ್ತಿ ಇದ್ರು. ಅದಕ್ಕೆ 20 ರೂಪಾಯಿಯಿಂದ ಇದ್ದಕ್ಕಿದ್ದಂಗೆ 200 ರೂಪಾಯಿ ಆಗೋಯ್ತು. ಇನ್ನೊಂದು ಕಾರಣ ಏನಂದ್ರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಅಂದ್ರೆ ಯಾವುದೇ ಗೂಡ್ಸ್ ಆರ್ ಸರ್ವಿಸಸ್ ನ ಬೆಲೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆದಾಗ ಇನ್ಫ್ಲೇಷನ್ ಆಗುತ್ತೆ. ಉದಾಹರಣೆಗೆ 2015ರಲ್ಲಿ 20 ರೂಪಾಯಿಗೆ ಸಿಕ್ಕಿದ ಮಸಾಲೆ ದೋಸೆ ಇವತ್ತು 80 ರಿಂದ 150 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿ ದೋಸೆ ರೇಟ್ ಜಾಸ್ತಿ ಆಯ್ತು ಅನ್ನೋಕ್ಕಿಂತ ಅದನ್ನ ರೆಡಿ ಮಾಡಕ್ಕೆ ಬೇಕಾಗುವ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ. ಅಂದ್ರೆ ದುಡ್ಡಿನ ಬೈಯಿಂಗ್ ಪವರ್ ಕಡಿಮೆ ಆಗಿದೆ. ಈ ರೀತಿ ಕಾರಣಗಳು ಬೆಲೆ ಏರಿಕೆಗೆ ಬಲವಾಗಿ ಪರಿಣಾಮ ಬೀರುತ್ತೆ. ಇವೆಲ್ಲ ಒಂದಕ್ಕೊಂದು ಇಂಟರ್ಡಿಪೆಂಡೆಂಟ್ ಆಗಿದೆ. ಇನ್ಫ್ಲೇಷನ್ ಎಫೆಕ್ಟ್ ಆನ್ ಪರ್ಸನಲ್ ಫೈನಾನ್ಸ್. ಇವಾಗ ನೀವು 1 ವರ್ಷದಿಂದ 10,000 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳೋಣ. ಇವಾಗ ನಿಮ್ಮ ಸ್ಯಾಲ್ರಿ 5% ಹೈಕ್ ಆಗುತ್ತೆ ಅಂದ್ರೆ 10,500 ರೂಪಾಯಿ ಆಗುತ್ತೆ. ಆದ್ರೆ ಈ ವರ್ಷದ ಇನ್ಫ್ಲೇಷನ್ ರೇಟ್ 6 ರಿಂದ 8% ಇರುತ್ತೆ ಅನ್ಕೊಂಡ್ರೆ ನಿಮ್ಮ ಸ್ಯಾಲ್ರಿ ಹೈಕ್ ಆದ್ರೂ ಕೂಡ ನೀವು ನಿಮ್ಗೆ ಬೇಕಾಗಿರೋ ರೀತಿ ಜೀವನ ಮಾಡೋಕ್ಕೆ ಕಷ್ಟ. ಯಾಕಂದ್ರೆ ನಿಮ್ಮ ಹತ್ರ ಇರೋ ದುಡ್ಡಿನ ಬೆಲೆ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆ ಆಗಿದೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಈ ವಿಡಿಯೋಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ಉತ್ತರ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಇನ್ನೂ ಹೊಸ ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್.